ಇಷ್ಟು ಈ ಹಿಂದೆ ಆದಂಥವು ಇದ್ದಾವೆ, ಹಿಂದೂ ದುರ್ಘಟನೆಗಳಾಗಿದ್ದಾವೆ ಇಲ್ಲ ಅಂತಲ್ಲ. ಆದರೆ ಈ ಸಲ ಯಾಕೋ ಸ್ವಲ್ಪ ದುರ್ಘಟನೆ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಕಾಲು ತೊಳೆದಕ್ಕೆ ಸಿಕ್ಕ ಹೆಚ್ಚು ಕಡಿಮೆ 30ಕ್ಕಿಂತ ಹೆಚ್ಚು ಜನ ತಮ್ಮ ಜೀವನ ಕಳೆದುಕೊಂಡಾರ. ಒಂದು 60ಕ್ಕಿಂತ ಹೆಚ್ಚು ಜನ ತಮ್ಮ ಏನಪ್ಪ ಅಂತಂದ್ರೆ ಗಾಯಗೊಂಡಿದ್ದಾರೆ, ಕೈಕಾಲು ಮುಳ್ಕೊಂಡಿದ್ದಾರೋ, ಮತ್ತೇನೋ ಆಗಿದ್ದಾರೋ, ಅವ್ರ ಪರಿಸ್ಥಿತಿ ಹೇಳ್ತಿರೋದಂತ. ಇಂಥ ಒಂದು ದೊಡ್ಡ ಫಂಕ್ಷನ್ ಅಥವಾ ಸಭೆ ಸಮಾರಂಭವನ್ನು ಆಯೋಜಿಸಬೇಕಾಗಿತ್ತು ಅಂದರೆ ಸರ್ಕಾರ ಭಾಳ ಎಚ್ಚರ ವಹಿಸಬೇಕಾಗಿತ್ತು. ವಹಿಸೋದಿಲ್ಲಂತೂ ಅಲ್ಲ. ಯಾಕಂತಂದ್ರೆ ಈ ನಮ್ಮ ಆದಿತ್ಯನಾಥ್ ಅವರ ಸರ್ಕಾರ, ಉತ್ತರ ಪ್ರದೇಶ ಸರ್ಕಾರ ಭಾಳಷ್ಟು ಪೂರ್ವ ಚಿಂತನೆ ಮಾಡಿ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ. ಮತ್ತು ಈ ತ್ರಿವೇಣಿ ಸಂಗಮ ಏನದಲ್ಲ ಭಾಳ ದೊಡ್ಡ ಜಾಗದಲ್ಲಿ ಕೂಡುವಂಥ ಜಾಗ. ಆ ಜಾಗದಲ್ಲಿ ಬೇಕಾದಷ್ಟು ನೀವು ಕೋಟಿಗಳಲ್ಲಿ ಬಂದರೂ ಏನೂ ಆಗದಂಥದ್ದು. ಬಟ್ ಯಾಕೆ ಆಯ್ತಿದೆ ಅಂತ ಒಮ್ಮೆಲೆ ಒಂದೇ ರಾತ್ರಿಯಲ್ಲಿ 8 ಕೋಟಿ ಜನ ಕೂಡಿದ್ರು ಅಂತ ಒಂದು ಅಂದಾಜು ಹೇಳ್ತಾ ಇದ್ದಾರೆ. ಅಂದಾಗ ಸಹಜವಾಗಿನ ಅಲ್ಲಿ ಏನಾಗ್ತದೆ, ಜನದಟ್ಟಣೆ ಹೆಚ್ಚಾಗಿ ನೂಕಾಟ, ತಿಕ್ಕಾಟ, ಈ ನಡ್ಕೊಮ್ಮೆ ಬೆಂಕಿನೂ ಆವರಿಸಿತ್ತು, ಹತ್ತಿತ್ತು ಗೊತ್ತದ ಟೆಂಟ್ಗಳೆಲ್ಲ. ಇವುಗಳ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ರು ಅಷ್ಟೇ. ಸಾಕಷ್ಟು ದೀಪಗಳಿದ್ವು, ಎಲ್ಲ ಇದ್ದು ಅಂತ ಹೇಳಿದ್ರು. ಕೆಲವು ಕಡೆ ದೀಪಗಳು ಇರಲಿಲ್ಲ ಅನ್ಸೋದು ವರದಿಗಳು ಬರ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಏನು? ಇದೆಲ್ಲ ಗೊತ್ತಿದ್ದು ಮುಂಜಾಗ್ರತೆ ವಹಿಸಿದ್ದು ನಡೀತಾ. ಯಾಕಂದಾಗ ಒಂದು ಸಣ್ಣ ಒಂದು ಸುಳು ಬರ್ತಾ ಇದೆ ಇತ್ತೀಚೆಗೆ. ಏನಂದ್ರೆ ಈ ವಿಶೇಷವಾಗಿ VIP ಕಲ್ಚರ್ ನಮ್ಮಲ್ಲಿ. VIP ಕಲ್ಚರ್ ಅಂದ್ರೆ ಅವ್ರು ರಾಜಕಾರಣಿ ಇರ್ಬೋದು, ಅರ್ಥದಲ್ಲಿ ಭಾಳ ಶ್ರೀಮಂತರಿರ್ಬೋದು, ಅವ್ರಿಗೊಂದು ಸಪ್ರೇಟ್ನ, ಇವ್ರಿಗೊಂದು ಸಪ್ರೇಟ್ನ. ಈಗ ನೋಡಿ ತಿರುಪತಿ ತಿಮ್ಮಪ್ಪಗೆ ನೀವು ಹೋದ್ರಪ್ಪ ಅಂದ್ರೆ ದುಡ್ಡು ಕೊಟ್ಟರೆ ಪಟ್ಟಕ್ಕೆ ಒಳಗೆ ಹೋಗಿಬಿಡ್ತೀರಿ. ಇಲ್ಲ ಅಂದ್ರೆ ಹೊರಗೆ ಸಾಲು ಹಿಡಿದು ಹೋಗೋದು. ಈ ಒಂದು VIP ಕಲ್ಚರ್ ಅದಲ್ಲ, ಇದು ಅಲ್ಲಿ ಕಾರಣ ಅಂತ ಕೆಲವಷ್ಟು ವರದಿಗಳು ಬರ್ತಾ ಇದ್ದಾವೆ. ಯಾಕೆಂತಂದ್ರೆ 20 ಫುಟು 30 ಫುಟು ಅಡಾಗಲಿದ್ದು ರೋಡುಗಳಲ್ಲೇ ಅದಕ್ಕಿಂತ ಹೆಚ್ಚಿಗೆ 20 ಫುಟಿಂದ ಹೆಚ್ಚಿಗಿದ್ದಂಥ ರೋಡುಗಳಲ್ಲೇ ಅದಕ್ಕೆ ಹೆಚ್ಚು ಜನ ಹೋಗ್ಬೋದು. ಯಾಕಂದ್ರೆ ಒಂದೇ ರಾತ್ರಿ ಅದು ಮೌನಿ ಅಮಾವಾಸ್ಯೆ ಅವತ್ತು ಜಾಗ ಅದು ಸ್ನಾನ ಮಾಡಿದ್ರೆ ದೊಡ್ಡ ಪುಣ್ಯ ಸಿಗ್ತದೆ, ಸ್ವರ್ಗನ ಸಿಗ್ತದೆ ಅನ್ನೋಂಥ ಒಂದು ಕಲ್ಪನೆಗಳು ನಮ್ಮಲ್ಲಿ ಇದ್ದಾವೆ. ಹೀಗಾಗಿ ಅವತ್ತು ಸಿಕ್ಕಾಪಟ್ಟೆ ಜನ ಹೋಗೋದು ಅವತ್ತು 8-9 ಕೋಟಿ ಇದ್ದಿರ್ತಾರೆ, ಯಾರು 10 ಕೋಟಿ ಅಂತಾರೆ. ಅಂಥದ್ರಲ್ಲಿ VIP ಗಳೊಂದು ಬೇರೆ ಇವರು ರಾಜಕಾರಣಿಗಳು.